ತಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಯುತ ಶರಣ್ ಪಂಪ್ವೆಲ್, ಪ್ರಾಂತ್ಯ ಸಹ ಕಾರ್ಯದರ್ಶಿ ಕರ್ನಾಟಕ ಪ್ರಾಂತ್ಯ, ಹಾಗೆ HK ಪುರುಷೋತ್ತಮ್, ಜಿಲ್ಲಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಮಂಗಳೂರು, ಹಾಗೆ ಗೋಪಾಲ್ ಕುತ್ತರ್, ಪ್ರಾಂತ್ಯ ಸಹ ಸೇವಾ ಪ್ರಮುಖ ಕರ್ನಾಟಕ ದಕ್ಷಿಣ, ಹಾಗೆ ಪ್ರದೀಪ್ ಸರಿಪಳ್ಳ, ಪ್ರಾಂತ್ಯ ಸಹ ಪ್ರಸಾರ ಪ್ರಮುಖ. ಪೊಲೀಸ್ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ವಿಶೇಷವಾಗಿ ಆ ಆದೇಶದಲ್ಲಿ ಕಾರ್ಯಕ್ರಮಗಳಲ್ಲಿ ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ನಿಯಮಗಳನ್ನು ಈ ಸಲ ಕೊಟ್ಟಿದ್ದಾರೆ. ಯಾವ ನಿಯಮ? ಸಾರ್ವಜನಿಕ ಕಾರ್ಯಕ್ರಮಗಳನ್ನು ರಾತ್ರಿ 10:30 ಗಂಟೆ ಒಳಗಡೆ ಮುಗಿಸಬೇಕು. ಎರಡನೇದು, ಯಾವುದೇ ಕಾರ್ಯಕ್ರಮದಲ್ಲಿ ಡಿಜೆಗಳನ್ನು ಬಳಸಬಾರ್ದು. ಮೂರನೇದು, ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಅದರ ಏನು ಸೌಂಡಿನ ವ್ಯವಸ್ಥೆ ಇದೆ ಅದು ಇಷ್ಟೇವಾಗಿ ಸೀಮಿತವಾಗಿ ಇರಬೇಕೆಂಬಂತಹ ಆದೇಶವನ್ನು ಕೊಟ್ಟಿದ್ದಾರೆ. ನಾನು ಪೊಲೀಸ್ ಇಲಾಖೆ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಸಾಹೇಬರು ಇರ್ಬೋದು, ಒಟ್ಟು ಜಿಲ್ಲೆಯಲ್ಲಿ ಕಾನೂನಿನ ಸುವ್ಯವಸ್ಥೆಗೋಸ್ಕರ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ಕಾರ್ಯಕ್ರಮದಲ್ಲಿ ಡಿಜೆಯನ್ನು ಉಪಯೋಗ ಮಾಡಬಾರ್ದಂತ ಹೇಳಿದ್ದಾರೆ. ಇದನ್ನು ನಾವು ವಿಶ್ವ ಹಿಂದೂ ಪರಿಷತ್ ಸ್ವಾಗತ ಮಾಡ್ತೀವಿ. ಕಳೆದ 16 ವರ್ಷಗಳಿಂದ ನಾವು ಇದರ ವಿರುದ್ಧ ಇದ್ವಿ ಮತ್ತು ನಾವು 16 ಸಲ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಡಿಜೆಯನ್ನು ಅವಕಾಶ ಕೊಡಬಾರ್ದು ಅಂತ. ಹಾಗಾಗಿ ಇದನ್ನು ಅವರು ಕರೆಕ್ಟಾಗಿ ಇವತ್ತು ಪಾಲನೆಯನ್ನು ಮಾಡಿದ್ದಾರೆ. ಇನ್ನು ಎರಡನೇದು, ಇವತ್ತೇನು ಡ್ರಗ್ಸಿಗೆ ಸಂಬಂಧಪಟ್ಟ ಹಾಗೆ ಡ್ರಗ್ಸ್ ಮುಕ್ತ ಕರಾವಳಿಯನ್ನು ಮಾಡಬೇಕೆಂಬಂತಹ ಉದ್ದೇಶದಿಂದ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಏನು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ಸಂಪೂರ್ಣ ಅವರಿಗೆ ಸ್ವಾಗತ ಕೊಡ್ತೀವಿ, ಸಹಕಾರವನ್ನು ಕೊಡ್ತೀವಿ. ಭಾಳ ಒಳ್ಳೆಯ ಕೆಲಸವನ್ನು ಇವತ್ತು ಪೊಲೀಸ್ ಕಮಿಷನರ್ ಮಾಡ್ತಾ ಇದ್ದಾರೆ. ಎರಡನೇದು, ಅವರು ಏನು ನಮ್ಮ ಮಂಗಳೂರಿಗೆ ಬಂದ ಮೇಲೆ ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯ ಪ್ರಚೋದನಾತ್ಮಕ ಬರವಣಿಗೆಗಳು ಇವತ್ತು ಕಡಿಮೆ ಆಗ್ತಾ ಇದೆ. ಇದು ಕೂಡ ಒಂದು ಸ್ವಾಗತಾರ್ಹ ವಿಷಯ ಆಗಿದೆ. ಯಾಕೆಂದರೆ ಈ ಕಾರಣಕ್ಕೋಸ್ಕರನೂ ಬೇರೆ ಬೇರೆ ರೀತಿಯ ಗಲಾಟೆಗಳಾಗ್ತಾಯಿದೆ ಎಂಬಂಥ ಕಾರಣಕ್ಕೋಸ್ಕರ ಈ ರೀತಿಯ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತಿರುವುದು ಇದೊಂದು ಶ್ಲಾಘನೀಯ ಮತ್ತು ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಇದನ್ನು ಸ್ವಾಗತವನ್ನು ಮಾಡ್ತೀವಿ. ಆದರೆ ಶಾಂತಿ ಸುವ್ಯವಸ್ಥೆಯ ನೆಪದಲ್ಲಿ ಇವತ್ತೇನು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುವಂಥ ನಿಯಮಗಳನ್ನೇನು ಪೊಲೀಸ್ ಇಲಾಖೆ ಇವತ್ತು ಜಾರಿ ಮಾಡ್ತಾ ಇದೆ, ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಇವತ್ತು ಇದಕ್ಕೆ ನಾವು ವಿರೋಧವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ತುಳುನಾಡು ಅಂತ ಹೇಳಿದ ತಕ್ಷಣ ನಮ್ಮ ಇಲ್ಲಿಯ ಸಂಸ್ಕೃತಿ ಅದೊಂದು ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡರೆ ವಿಶೇಷವಾಗಿದೆ. ಇಲ್ಲಿಯ ನಮ್ಮ ಕೋಲ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಗಾರಾಧನೆ ಇರ್ಬೋದು, ಅಥವಾ ಕಂಬಳ, ಗಣೇಶೋತ್ಸವ, ಮೊಸರು ಕುಡಿಕೆ ಉತ್ಸವ, ದಸರಾ ಕಾರ್ಯಕ್ರಮಗಳೆಲ್ಲ ಇದೊಂದು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ತೋರಿಸಿಕೊಡುವಂಥ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ಇವತ್ತು ಜಗತ್ತಿಗೆ ನಮ್ಮ ತುಳುನಾಡಿನ ಸಂಸ್ಕೃತಿ ಒಂದು ಜಗತ್ ಪ್ರಸಿದ್ಧವಾಗಿದೆ. ಈ ಕಾರ್ಯಕ್ರಮಕ್ಕೋಸ್ಕರನೇ ಇವತ್ತು ದೇಶದ ಬೇರೆ ಬೇರೆ ಕಡೆಯಿಂದ ಅಥವಾ ವಿದೇಶದಿಂದಲೂ ಇವತ್ತು ನಮ್ಮ ದಸರಾ ಉತ್ಸವ ಇರ್ಬೋದು, ಗಣೇಶೋತ್ಸವ ಇರ್ಬೋದು, ಈ ಕಾರ್ಯಕ್ರಮಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಈ ಸಂಸ್ಕೃತಿಯನ್ನು ಮೊಟಕುಗೊಳಿಸುವಂಥ ಕಾರ್ಯಕ್ರಮಗಳನ್ನು ಇದು ಸರಿಯಲ್ಲ. ನಾನು ಇನ್ನೊಂದು ಹೇಳಬೇಕಾದ್ರೆ ನೋಡಿ, ಇವತ್ತು ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ಇದನ್ನೇ ನಂಬಿ ಜೀವನ ಮಾಡುವವರು ಇದ್ದಾರೆ. ಉದಾಹರಣೆಗೆ ನವರಾತ್ರಿ ಉತ್ಸವ, ಗಣೇಶೋತ್ಸವ ನಮ್ಮ ಜಿಲ್ಲೆಯಲ್ಲಿ ಸುಮಾರು 10 ದಿವಸ ಆಗುತ್ತೆ. ಗಣಪತಿ ಕಾರ್ಯಕ್ರಮ 7 ದಿವಸ ಆಗುತ್ತೆ. ಇನ್ನು ಕೆಲವು ಕಡೆ 3 ದಿವಸ 5 ದಿವಸ ಈ ಕಡೆ ಕಾರ್ಯಕ್ರಮಗಳು ಇಲ್ಲಿ ನಡೀತಲೇ ಇರುತ್ತೆ. ಈ ಕಾರಣಕ್ಕೋಸ್ಕರ ತುಂಬ ಜನ ಅಲಂಕಾರಕ್ಕೆ ಸಂಬಂಧಪಟ್ಟಾಗೆ ಹೂವಿನ ಅಲಂಕಾರ ಇರ್ಬೋದು, ಅಥವಾ ಶಾಮಿಯಾನಕ್ಕೆ ಸಂಬಂಧಪಟ್ಟಂತೆ, ಅಥವಾ ಸ್ಟೇಜು, ಧ್ವನಿವರ್ಧಕ, ಹೀಗೆ ಹಲವಾರು ಸಣ್ಣ ಪುಟ್ಟ ಯಾರು ವ್ಯಾಪಾರಿಗಳು ಈ ಹಿನ್ನೆಲೆಯಲ್ಲಿ ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ.
ಅವರು ಕಾಯ್ತಾರೆ, ವರ್ಷಕ್ಕೊಂದ್ಸಲ ಯಾವಾಗ ನವರಾತ್ರಿ ಉತ್ಸವ ಬರುತ್ತೆ, ವರ್ಷಕ್ಕೊಂದ್ಸಲ ಯಾವಾಗ ಗಣೇಶೋತ್ಸವ ಬರುತ್ತೆ. ಯಾಕೆಂದರೆ ಅದರಿಂದಾಗಿ ಅವರಿಗೆ ಜೀವನ ನಡೆಸಬೇಕು, ಆ ವ್ಯಾಪಾರದಿಂದಲೇ ಒಂದಷ್ಟು ಜೀವನವನ್ನು ಕಟ್ಟಬೇಕೆಂಬಂಥ ಉದ್ದೇಶದಿಂದ ಸಾಕಷ್ಟು ಜನ ಇವತ್ತು ಇಲ್ಲಿ ಆ ವರ್ಗದ ಜನ ನಮ್ಮ ಭಾಗದಲ್ಲಿ ತುಂಬ ಜನ ಇದ್ದಾರೆ. ಈ ಕಾರ್ಯಕ್ರಮವನ್ನು ಅಡ್ಡಿಪಡಿಸಿದ ಕಾರಣ, ಅಂದರೆ ಮೊಟಕುಗೊಳಿಸಿದ ಕಾರಣ, ಇದಕ್ಕೆಲ್ಲಕ್ಕೆ ಕೂಡ ಇವತ್ತು ಪೆಟ್ಟು ಬೀಳುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ಯಾರು ಕಾರ್ಮಿಕ ವರ್ಗದವರಿದ್ದಾರೆ ಅಥವಾ ಕೆಳವರ್ಗದವರು ಯಾರಿದ್ದಾರೆ, ಅವರು ಬೆಳಗ್ಗೆಯಿಂದ ಸಂಜೆ ತನಕ ಪಾಪ ಪೂರ್ತಿ ದುಡಿಮೆ ಮಾಡಿ ಸಂಜೆ ಹೊತ್ತು ಎಲ್ಲೇ ಒಂದು ಕಾರ್ಯಕ್ರಮ ಇರುತ್ತೆ, ಯಕ್ಷಗಾನ ಇರ್ಬೋದು, ಕೋಲ ಇರ್ಬೋದು, ಗಣೇಶೋತ್ಸವ, ಅಲ್ಲಿ ನೋಡಬೇಕಂತ ಹೇಳಿದರೆ ಕಾರ್ಯಕ್ರಮ 10:30 ಗಂಟೆ ಒಳಗಡೆ ಬಂದು ಅವರಿಗೆ ಕೂಡ ನೋಡುವಂಥ ಅವಕಾಶ ಇವತ್ತು ಇರುವುದಿಲ್ಲ. ಹಾಗಾಗಿ ಇಂಥ ಎಲ್ಲ ವಿಷಯಗಳನ್ನು ಮನದಟ್ಟು ಮಾಡಬೇಕು, ನಮ್ಮ ಪೊಲೀಸ್ ಕಮಿಷನರ್ಗೆ ಮತ್ತು SP ಅವರಿಗೆ ಮನವರಿಕೆ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ನಾವು ಬೆಳಿಗ್ಗೆ DC ಅವರ ಕಚೇರಿಗೆ ಹೋಗಿದ್ವಿ. DC ಅವರು ಸಿಗಲಿಲ್ಲ. ನಾವು ADC ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀವಿ, ಪೊಲೀಸ್ ಇಲಾಖೆ ಇವತ್ತು ಬೇರೆ ಬೇರೆ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಹಾಗಾಗಿ ತಾವು ತಕ್ಷಣ ಮಧ್ಯಪ್ರವೇಶ ಮಾಡಬೇಕು, ಜಿಲ್ಲಾಡಳಿತ ಅವರಿಗೆ ಮನವರಿಕೆ ಮಾಡಬೇಕು. ಮತ್ತು ಪ್ರತಿ ವರ್ಷ ಯಾವ ರೀತಿ ನಮ್ಮ ಕರಾವಳಿಯಲ್ಲಿ ಗಣೇಶೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು, ಕೃಷ್ಣ ಜನ್ಮಾಷ್ಟಮಿ ಉತ್ಸವ ನಡೀತಾ ಇತ್ತು, ದಸರಾ ಉತ್ಸವ ನಡೆಯುತ್ತಿತ್ತು, ಅದೇ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ತೆಗೆದುಕೊಡಬೇಕು, ಅವರಿಗೆ ಹೇಳಬೇಕು ಎಂಬ ದೃಷ್ಟಿಯಿಂದ ನಾವು DC ಕಚೇರಿಗೆ ಕೂಡ ಹೋಗಿ ನಾವು ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಇವತ್ತು ಮಾಡಿದ್ವಿ. ಎರಡನೇ ಸಂಗತಿ, ಬಹುಶಃ ಇವತ್ತು ಪೊಲೀಸ್ ಕಮಿಷನರು ಅಥವಾ SP ಅವರು ಮಾತಾಡಬೇಕಾದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ, ಧ್ವನಿವರ್ಧಕದ ಒಂದು ನಿಯಮಾವಳಿ ಇದೆ, ಆ ನಿಯಮದ ಪ್ರಕಾರ ಅದರ ಏನು ಡೆಸಿಮೆಲ್ ಇದೆ ಅದನ್ನು ಇಷ್ಟರ ಒಳಗಡೆ ಮಾಡಬೇಕು ಅಂತ ನಿಯಮ ಇದೆ ಮತ್ತು ನಾವು ಅನುಮತಿಯನ್ನು ಕೊಡಬಾರದು ಅಂತಲೇ ಇದೆ. ಸರಿ, ನಾವು ಇದಕ್ಕೆ ನಮ್ಮದು ಒಪ್ಪಿಗೆ ಇದೆ. ಆದರೆ ಅದೇ 2000ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು ಅಮೆಂಡ್ಮೆಂಟನ್ನು ಮಾಡಿದೆ, ನೋಟಿಫಿಕೇಷನ್ನು 14 ಫೆಬ್ರವರಿ 2000 ಇಸವಿಯಲ್ಲಿ. ಆ ಧ್ವನಿವರ್ಧಕದ ನಿಯಮಾವಳಿಯಲ್ಲಿ 5ನೇ ಪಾಯಿಂಟ್ 5.3ಯಲ್ಲಿ ಅಲ್ಲಿ ಒಂದು ಸ್ಪಷ್ಟವಾದಂಥ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ಒಂದು ವಿನಾಯಿತಿಯನ್ನು ಕೊಡ್ಬೋದು, ವರ್ಷದಲ್ಲಿ 15 ದಿವಸ ನಿಮಗೆ ಯಾವ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ಬೋದು ಆ ಕಾರ್ಯಕ್ರಮಕ್ಕೆ ಅನುಮತಿ ನೀವು ಹೇಗೆ ಬೇಕಾದರೂ ಕೊಡ್ಬೋದು, ರಾತ್ರಿ 12 ಗಂಟೆ ತನಕ ಕೊಡ್ಬೋದು ಅಂಥೇಳಿ ಆ ನಿಯಮಾವಳಿ ಇದೆ. ಮೊನ್ನೆ ಆಗಸ್ಟ್ 15ನೇ ತಾರೀಕು ಕೇಂದ್ರ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ, ಸ್ವಾತಂತ್ರ್ಯದ ದಿವಸದ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅಲ್ಲಿ ದೊಡ್ಡದಾದ ರೀತಿಯಲ್ಲಿ ಸೌಂಡ್ ಸಿಸ್ಟಮನ್ನು ಆಯೋಜನೆ ಮಾಡಿದ್ದಾರೆ. ಆ ಯಾವುದು ಕಾರಣ ಕೊಟ್ಟಿದ್ದಾರೆ ಅಂತ ಕೇಳಿದರೆ ಈ ಕಾರಣವನ್ನು ಕೊಟ್ಟಿದ್ದಾರೆ. ಆ ವಿಶೇಷವಾದಂಥ 15 ದಿವಸದೇನು ಅಧಿಕಾರ ಇದೆ ಅದರ ಪ್ರಕಾರ ನಾವು ಇದಕ್ಕೆ ನಾಡ ಹಬ್ಬ ಎಂಬಂದು ಪರಿಗಣಿಸಿ ನಾವು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀವಿ. ಹಾಗಾದರೆ ನಮ್ಮದು ಗಣೇಶೋತ್ಸವ ನಾಡ ಹಬ್ಬ ಅಲ್ವಾ? ಅಥವಾ ಮುಂದೆ ಬರುವಂಥ ದಸರಾ ಹಬ್ಬ ನಾಡ ಹಬ್ಬ ಅಲ್ವಾ? ನಾವು ಈ ಭಾಗದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಯಾವುದು ನಮ್ಮಗಳ ಹಬ್ಬ ಅಲ್ವಾ? ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಯವರ ಹತ್ರ ಬಲವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದೇ ನಿಯಮದ ಪ್ರಕಾರ ಏನು ವರ್ಷದಲ್ಲಿ 15 ದಿವಸಗಳ ಕಾಲ ನೀವು ಬೇರೆ ಬೇರೆ ದಿವಸಗಳಿಗೆ ಸಂಬಂಧಪಟ್ಟ ಹಾಗೆ ಅನುಮತಿಯನ್ನು ಕೊಡ್ಬೋದು ಎಂಬಂಥ ಏನು ಆದೇಶ ಇದೆ, ಆ ಆದೇಶದ ಪ್ರಕಾರ ನಾಡ್ದು ಗಣೇಶೋತ್ಸವಕ್ಕೆ ಕೊನೆಯ 5 ದಿವಸ ನೀವು ನಮಗೆ ಕಾರ್ಯಕ್ರಮವನ್ನು ಅದರ ನಿಯಮದ ಪ್ರಕಾರ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀನಿ. ಎರಡನೇದು, ದಸರಾ ಕಾರ್ಯಕ್ರಮ ಅದು ಕೂಡ ಕೊನೆಯ 1, 2, 3 ಅಕ್ಟೋಬರ್ನಲ್ಲಿ ಏನು ಬರುತ್ತೆ ಕೊನೆಯ 3 ದಿವಸ, ಅದನ್ನು ಕೂಡ ಇದೇ ನಿಯಮದ ಪ್ರಕಾರ ನಮಗೆಲ್ಲರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಈಗಾಗಲೇ ತುಂಬ ಜನ ಇವತ್ತು ನಮ್ಮ ಬೇರೆ ಬೇರೆ ಕಡೆ ಗಣೇಶೋತ್ಸವ ಕಾರ್ಯಕ್ರಮ ಮಾಡುವಂಥವರು ನಮಗೆ ಸಂಪರ್ಕ ಮಾಡಿ ನಮ್ಮಲ್ಲಿ ನೋವನ್ನು ಹಂಚಿದ್ದಾರೆ. ಅದರ ಜೊತೆಗೆ ಧ್ವನಿವರ್ಧಕ ಸಂಘ ಸಂಸ್ಥೆಯವರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದರು, ಅವರೂ ನಮ್ಮ ಜೊತೆ ಮಾತಾಡಿದ್ದಾರೆ. ಅವರು ಹೇಳಿದ್ದಾರೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ನೀವು ಸೌಂಡ್ ಹಾಕಬೇಕಾದ್ರೆ 2 ಸಣ್ಣ ಸ್ಪೀಕರನ್ನು ಹಾಕಿ ದೊಡ್ಡದು ಹಾಕಬಾರ್ದು, ಮೆರವಣಿಗೆಯಲ್ಲಿ ಟ್ಯಾಬ್ಲೋ ಹೋಗಬೇಕಾದ್ರೆ ಸೌಂಡ್ ಜೋರು ಇಡಬಾರ್ದು, ಈ ರೀತಿಯ ಬೇರೆ ಬೇರೆ ನಮಗೆ ಒಂದು ಆದೇಶವನ್ನು ನಿಯಮವನ್ನು ಕೊಟ್ಟು ನಮಗೆ ಯಾವುದೇ ಈ ರೀತಿಯ ಕಾರ್ಯಕ್ರಮ ಮಾಡದ ರೀತಿಯಲ್ಲಿ ನಮಗೆ ಇವತ್ತು ತೊಂದರೆ ಆಗ್ತಾ ಇದೆ ಅಂತ ಅವರು ನಮ್ಮ ಹತ್ರ ಆ ನೋವನ್ನು ಹಂಚಿದ್ದಾರೆ. ಹಾಗಾಗಿ ಇದನ್ನೆಲ್ಲವನ್ನು ಪರಿಗಣಿಸಿ ವಿಶೇಷವಾಗಿ ತುಳುನಾಡಿನ ಯಾವ ಸಂಪ್ರದಾಯ ಇದೆ
ಆ ಸಂಪ್ರದಾಯಕ್ಕೆ ತೊಂದರೆಯಾಗದಂತೆ ನಾವು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ವಿಶ್ವ ಹಿಂದೂ ಪರಿಷತ್ ಪರವಾಗಿ ನಾನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ.